ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 9. ನಾವು 8ನೇ ಅಧ್ಯಾಯದಲ್ಲಿ ವೈಶ್ಯರ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷ ಆಗಿ ವರಗಳನ್ನ ಕೊಟ್ಟಿದ್ದು ನೋಡಿದ್ವಿ. ಆ ವರಗಳನ್ನು ಕೇಳಿ ಮತ್ತಷ್ಟು ಸಂತೋಷ ಪಟ್ಕೊಂಡು ಶಿವ ಏನು ಮಾಡ್ತಾರೆ, ಆ ಕೈಲಾಸಪತಿ ವೈಶ್ಯರನ್ನ ರತ್ನ ಖಚಿತವಾದ ಕೋಟಿ ಸೂರ್ಯ ಪ್ರಕಾಶವಾದ ವಿಮಾನಗಳಲ್ಲಿ ಅವ್ರನ್ನ ಹತ್ತಿಸ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ್ದೀವಿ ಅಲ್ವಾ. ಈಗ ಮುಂದಿನ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅನ್ನೋದನ್ನ ಕೇಳೋಣಂತೆ. ಕೀರ್ತಿ ಕನ್ಯಕಾಮಣಿಯ ಚರಿತ್ರೆ. ಚಿತ್ರಕಂಠನೆಂಬ ಗಂಧರ್ವನು ಕೀರ್ತಿ ಕನ್ಯೆಯನ್ನು ವರಿಸುವುದು ತಿರಸ್ಕಾರ, ಅನೋನ್ಯ ಶಾಪ. ಅನಂತರ ಕೈಲಾಸದಲ್ಲಿ ಮಹಾಪುರುಷರಾದ ವೈಶ್ಯ ಋಷಿಗಳು ನಿತ್ಯ ಶಿವದರ್ಶನ ಮಾಡುತ್ತಾ ಹರ್ಷಿತರಾಗಿ ಬಹುಕಾಲ ಇದ್ದರು. ಅದ್ಭುತ ಮಹಾಲಯಗಳಲ್ಲಿ, ಮನೋಹರ ಮಣಿಯ ಪರ್ವತ ಸಮಭೂಮಿಗಳಲ್ಲಿ, ಆಶ್ಚರ್ಯಕರ ಗುಹೆಗಳಲ್ಲಿ ಸ್ವೇಚ್ಛೆಯಾಗಿ ಆ ಋಷಿಗಳು ಕ್ರೀಡಿಸುತ್ತಿದ್ದರು. ಈ ರೀತಿ ಬಹುಕಾಲದ ನಂತರ ಕೈಲಾಸಗಿರಿಯ ಒಂದಾನೊಂದು ದೊಡ್ಡ ಗುಹೆಯಲ್ಲಿಯ ಕಲ್ಪವೃಕ್ಷವು ಹೂತು ಪರಿಮಳದಿಂದ ದಿಕ್ಪ್ರದೇಶವನ್ನು ತುಂಬಿತು. ತುಂಬಿಗಳಿಂದ, ಪುಷ್ಪಗುಚ್ಛಗಳಿಂದ ಪ್ರಕಾಶಿಸಿ ಸಂಪಿಗೆ ಮುಂತಾದ ಪರಾಗಗಳಿಂದ ಅಲಂಕರಿಸಲ್ಪಟ್ಟು ಮಲ್ಲಿಗೆ, ಜಾಜಿ ಮೊದಲಾದ ಬಳ್ಳಿಗಳಿಂದ ಮನೋಜ್ಞವಾಗಿತ್ತು. ಶುಕ, ಕೋಗಿಲೆ ಮುಂತಾದ ಪಕ್ಷಿಗಳಿಂದ ಕೂಡಿಕೊಂಡು ಸುವರ್ಣಮಯ ರತ್ನಮಯವಾದ ಆ ಗುಹಾಗರ್ಭದಲ್ಲಿ ಅರಳಿದ ಹೂವುಗಳಲ್ಲಿಯ ಮಕರಂದ ಮದ್ಯಪಾನದಿಂದ ಆನಂದ ಹೊಂದಿದ ಭ್ರಮರಗಳು ಹಾಡುತ್ತಿದ್ದವು. ಹಂಸ ಸಂಘಗಳು ಕೂಡುತ್ತಿದ್ದವು. ಅಂತಹ ಮನೋಹರ ಕಾಲದಲ್ಲಿ ಅಲ್ಲಿಯ ಉದ್ಯಾನವನದಲ್ಲಿ ಪುಲಸ್ತ್ಯ ಗೋತ್ರಜಾತನಾದ ಸೋಮದತ್ತನೆಂಬ ವೈಶ್ಯ ಋಷಿಯ ಮಗಳಾದ ಕೀರ್ತಿ ಎಂಬ ಕನ್ಯಾಮಣಿಯು ಅಲಂಕೃತಳಾಗಿ ನಿಶ್ಚಲ ಭಾವದಿಂದ ಸಖಿಯರೊಂದಿಗೆ ವಿಹರಿಸುತ್ತಿದ್ದಳು. ಆ ಕೀರ್ತಿ ಕನ್ಯೆ ಆ ವನದಲ್ಲಿ ತನ್ನ ಮುಖಕಮಲ ಪರಿಮಳದಲ್ಲಿ ಆಸಕ್ತಿಯಿಂದ ಗುಯಿಗುಡುತ್ತಿದ್ದ ದುಂಬಿಗಳ ಸ್ತುತಿಗೆ ಪಾತ್ರಳಾದಳು. ತನ್ನ ಗೆಜ್ಜೆಗಳಲ್ಲಿ ಪ್ರಕಾಶಿಸುತ್ತಿದ್ದ ರತ್ನಗಳಲ್ಲಿ ಹೊರಹೊಮ್ಮುತ್ತಿದ್ದ ಕಾಂತಿಯಿಂದ ಆಕೆಯ ಪಾದಗಳು ಹಂಸ ಪ್ರತಿಫಲಿತವಾದವು. ಚಂದನಾದ್ರಿಯಿಂದ ಬೀಸುತ್ತಿದ್ದ ಕುಳಿರ್ಗಾಳಿಯಿಂದ ಚಲಿಸುತ್ತಿದ್ದ ಅಂದವಾದ ಮುಂಗುರುಳಿನ ಪರಿಮಳದಿಂದ ಕೂಡಿದ ಕಸ್ತೂರಿ ತಿಲಕದ ಸೌರಭದಿಂದ ದಿಕ್ಸಮೂಹವೇ ಪರಿಮಳಿಸಿತು. ಕಟಿಚಕ್ರದಲ್ಲಿ ಪ್ರಕಾಶಿಸುತ್ತಿದ್ದ ಉದ್ಯಾನವನದಲ್ಲಿ ಮೆರೆಯುತ್ತಿದ್ದ ಮಣಿಪುಂಜ ಕಿರಣಗಳಲ್ಲಿ ಆಕಾಶದಲ್ಲಿ ಹುಟ್ಟಿದ ಇಂದ್ರ ಧನಸ್ಸು ಪ್ರತಿಫಲಿತವಾಯಿತು. ರಾಜಹಂಸ ನಡಿಗೆಯಿಂದಲೂ ಹೃದಯಂಗಮ ಪ್ರತಿಷ್ಠೆಯಿಂದಲೂ ಸನ್ಮಾನಿಸತಕ್ಕ ವಿದ್ಯೆಯಿಂದಲೂ ವಿದ್ಯಾಸಂಗದ ಪ್ರಸಿದ್ಧಳಾದವಳು, ಈಶ್ವರಧ್ಯಾನ ಕೃತಾರ್ಥಳಾದವಳೂ ಆದ ಆಕೆ ಮನ್ಮಥನ ಜಯಪತಾಕೆಯಂತೆ ಪ್ರಕಾಶಿಸುತ್ತಾ ಸ್ವೇಚ್ಛೆಯಾಗಿ ವಿಹರಿಸುತ್ತಿದ್ದಳು. ಆ ಸಮಯದಲ್ಲಿ ಸುಂದರನೂ ಯುವಕನೂ ಆದ ಚಿತ್ರಕಂಠನೆಂಬ ಗಂಧರ್ವನು ವಿಧಿವಶದಿಂದ ಅದೇ ಉದ್ಯಾನವನಕ್ಕೆ ಬಂದನು. ಅಲ್ಲಿ ಮನೋಹರ ಮಧುರ ಪಾದ ಕಮಲದಲ್ಲಿ ಆಸಕ್ತನಾಗಿ ಕೆಲ ಸ್ನೇಹಿತರಿಂದ ಕೂಡಿ ಮಧುರ ಧ್ವನಿಗಳಿಂದ ಅಟ್ಟಹಾಸ ಪರಿಹಾಸಗಳಿಂದ ಆವನದಲ್ಲಿ ತಿರುಗುತ್ತಾ ರೂಪ ಯೌವನ ಪ್ರಕಾಶಿತಳಾದ ಕೀರ್ತಿ ಕನ್ಯೆಯನ್ನು ಕಂಡನು. ಆಗ ಮನುಷ್ಯಾಕಾರದಲ್ಲಿ ಸಂಚರಿಸುತ್ತಿದ್ದ ಮೆರುಗನ್ನು, ಸ್ವೇಚ್ಛೆಯಾಗಿ ವಿಹರಿಸುತ್ತಿದ್ದ ವನ ದೇವತೆಯನ್ನು, ಕಮಲ ಗರ್ಭಗಳಿಂದ ಇಳಿದು ಬಂದ ಲಕ್ಷ್ಮಿಯನ್ನು, ಶಿವನನ್ನು ಬಿಟ್ಟು ಕ್ರೀಡಾಸಕ್ತಳಾಗಿ ನರರೂಪ ಹೊಂದಿ ಬಂದ ಶಿವೆ ಎಂದರಿಯದೆ ಆ ಕೀರ್ತಿ ಕನ್ಯೆಯನ್ನು ಕಂಡು ಮನ್ಮಥ ಬಾಣಗಳಿಂದ ವಿದಾರಿತ ಹೃದಯನಾದ ಚಿತ್ರಕಂಠನು ಮಿತ್ರರನ್ನು ದೂರದಲ್ಲಿಯೇ ನಿಲ್ಲಿಸಿ ಆ ಕನ್ಯೆಯ ಹತ್ತಿರಕ್ಕೆ ಬಂದನು. ಆಕೆಯನ್ನು ಸಮೀಪಿಸಿ, ಓ ಮಂಗಳವತಿ, ನಿನಗೆ ಶುಭವಾಗಲಿ. ನೀನು ಯಾರು? ನೀನು ಯಾರ ಮಗಳು? ನೀನ್ಯಾರನ್ನೂ ವರಿಸಿದ್ದೀಯೇ? ನೀನು ಮೆಟ್ಟುವ ನೆಲದ ಹೆಸರೇನು? ಎಲ್ಲರ ನಾಲಿಗೆಗಳನ್ನು ಸಿಹಿ ಮಾಡುವ ನಿನ್ನ ಹೆಸರೇನು ಎಂದು ಕೇಳಿದನು. ಹೀಗೆ ಚಿತ್ರಕಂಠನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಲು ಕೀರ್ತಿಕನ್ಯೆಯು ತನ್ನ ಸಖಿಯನ್ನು ಆಜ್ಞಾಪಿಸಿದಳು. ಆಗ ಆ ಸಖಿಯು ಕೀರ್ತಿಕನ್ಯೆಯ ಸಕಲ ವೃತ್ತಾಂತವನ್ನು ತಿಳಿಸಿದಳು. ಆ ವೃತ್ತಾಂತವನ್ನು ಕೇಳಿದ ಗಂಧರ್ವನು, ಓ ಮಂಗಳವತಿ, ಅಮೃತಮಯವಾದ ನಿನ್ನ ಮಾತನ್ನು ಕೇಳಲು ನನಗೆ ಭಾಗ್ಯವಿಲ್ಲದೆ ಅರಳಿದ ಹೂವುಗಳಂತೆಯೇ ಶ್ಯಾಮಲ ಶೃಂಗಾರ ರಸವನ್ನು ವರ್ಷಿಸುವ ನಿನ್ನ ಕಡೆಗಣ್ಣಿನ ನೋಟದಿಂದಲೇ ಈ ಪುರುಷನು ಅದೃಷ್ಟವಂತನಾಗಿದ್ದಾನೆ. ಓ ಪ್ರಿಯಳೇ, ನಿನ್ನನ್ನು ನೋಡಿ ನಾನು ಮನಸೋತೆನು. ದೈವ ಸಾಕ್ಷಿಯಾಗಿ ನನ್ನನ್ನೀಗ ಪರಿಗ್ರಹಿಸು, ಇಲ್ಲದಿದ್ದರೆ ನಾನು ಜೀವಿಸಲಾರೆ. ಈ ದೀನನನ್ನು ಕಾಪಾಡು ಎಂದನು.
ಆಗ ಸಾಧ್ವಿಯಾದ ಕೀರ್ತಿಕನ್ಯೆಯು ಸಿಟ್ಟಿನಿಂದ, ಓಯ್ ಸಾಕು, ವ್ಯರ್ಥವಾದ ನಿನ್ನ ಮಾತುಗಳನ್ನು ಕಟ್ಟಿಡು. ನನಗೆ ತಂದೆ ತಾಯಿಗಳಿದ್ದಾರೆ. ನನ್ನ ತಂದೆಯು ನನ್ನನ್ನು ಯಾರಿಗೆ ಧಾರೆ ಎರೆಯುತ್ತಾನೆಯೋ ಅವನೇ ನನ್ನ ಪತಿ ಎಂದು ಹೇಳಿ ಒಡನೆಯೇ ಮನೆಗೆ ಹೋಗಿ ತಂದೆಗೆ ಆ ವೃತ್ತಾಂತವನ್ನು ಹೇಳಿ ಸುಖವಾಗಿದ್ದಳು. ಆ ಗಂಧರ್ವನು ಮನ್ಮಥ ಬಾಣಗಳಿಂದ ಖಿನ್ನ ಹೃದಯನಾಗಿ ಆಕೆಯ ಮನೆಗೆ ಹೋಗಿ ಅಲ್ಲಿ ವೈಶ್ಯ ಋಷಿಯ ಸಂಘವನ್ನು ನೋಡಿ ಅವರನ್ನು ಕೀರ್ತಿಕನ್ಯೆಯನ್ನು ತನಗಿತ್ತು ಮದುವೆ ಮಾಡಿಕೊಡಬೇಕೆಂದು ವಿನಯದಿಂದ ಪ್ರಾರ್ಥಿಸಿದನು. ಆಗ ವೈಶ್ಯ ಋಷಿಗಳು ಚೆನ್ನಾಗಿ ಆಲೋಚಿಸಿ ಕಾಮಗರ್ವಿತವಾದ ಆ ಗಂಧರ್ವನಿಗೆ, ಓ ಗಂಧರ್ವರಾಜ, ನಾವು ನಿನಗೆ ಕನ್ಯೆಯನ್ನು ಕೊಡಲಾರೆವು. ವ್ಯರ್ಥ ಸಂಭಾಷಣೆಯನ್ನು ಕಟ್ಟಿಡು. ನಿಮ್ಮ ಕುಲದಲ್ಲಿ ಸೋದರಳಿಯನಿಗೆ ತಪ್ಪದೇ ಕನ್ಯೆಯನ್ನು ಕೊಡಬೇಕು. ಈ ನಿಯಮವನ್ನು ಅತಿಕ್ರಮಿಸಬಾರದು. ಆದ್ದರಿಂದ ಈ ವಿಷಯದಲ್ಲಿ ನೀನು ನಿರಾಸಕ್ತನಾಗು, ಹೋಗು ಎಂದರು. ಹೀಗೆ ಕೇಳಲ್ಪಟ್ಟ ಆ ಗಂಧರ್ವನು ಆ ಕ್ಷಣಕ್ಕೆ ಮರಳಿದಂಥವನಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಮತ್ತೆ ಬಂದು ಆ ವೈಶ್ಯ ಋಷಿಗಳನ್ನು ಕೀರ್ತಿಕನ್ಯೆಗಾಗಿ ಯಾಚಿಸತೊಡಗಿದನು. ಆಗ ವೈಶ್ಯ ಋಷಿಗಳು ಕೋಪದಿಂದ, ಓ ಮೂರ್ಖ, ವ್ಯರ್ಥವಾಗಿ ಮಾತನಾಡಬೇಡ. ಒಂದು ಸಾರಿ ತಿರಸ್ಕರಿಸಿದರೂ ಮತ್ತೆ ಯಾಚಿಸುತ್ತಿದ್ದೀಯಾ? ನಾಚಿಕೆ ಇದ್ದರೆ ಮರಳಿ ಹೋಗು. ಇನ್ನು ನಮ್ಮನ್ನು ಕಾಡಿದರೆ ನಿನ್ನ ಶಿರಸ್ಸು ಭಗ್ನವಾಗುವುದು ಎಂದರು. ಆಗ ಕುಪಿತನಾದ ಗಂಧರ್ವನು, ದುಷ್ಟಾತ್ಮರೇ, ನೀವೆಲ್ಲ ಶೀಘ್ರವಾಗಿ ಕೈಲಾಸದಿಂದ ಕಷ್ಟಕರವಾದ ನರಕ ಸಮಾನವಾದ ಭೂಲೋಕದಲ್ಲಿ ಬೀಳುವಿರಿ. ಅಲ್ಲಿ ನೀವೆಲ್ಲ ಭಯಂಕರವಾದ ಅಗ್ನಿಯನ್ನು ಪ್ರವೇಶಿಸಿ ಬಂಧುಗಳಿಂದೊಡಗೂಡಿ ನಶಿಸುವಿರಿ ಎಂದು ಶಪಿಸಿದನು. ಹೀಗೆ ಶಪಿಸಲ್ಪಟ್ಟ ವೈಶ್ಯರು ಗಂಧರ್ವನನ್ನು ನೋಡಿ, ಅಯ್ಯೋ ಮೂರ್ಖ, ದುಷ್ಟಬುದ್ಧಿಯಿಂದ ನಿರಪರಾಧಿಗಳಾದ ನಮ್ಮನ್ನೇ ಶಪಿಸಿಬಿಟ್ಟೆಯಲ್ಲ. ಆ ಪಾಪದಿಂದ ನೀನು ಕೂಡ ಸ್ವರ್ಗಭ್ರಷ್ಟನಾಗಿ ಮಧ್ಯಲೋಕದಲ್ಲಿ ಕಷ್ಟಕರವಾದ ಮನುಷ್ಯ ಜನ್ಮವನ್ನು ಹೊಂದಿ ಭಯಂಕರವಾದ ಹಠಾತ್ತಾದ ಪಿಡುಗಿನಂತಹ ಧ್ವನಿಯನ್ನು ಕೇಳಿ ಮಿಗಿಲಾದ ಘೋರ ಮರಣವನ್ನು ಹೊಂದು ಎಂದು ಪ್ರತಿಶಪಿಸಿದರು. ಹೀಗೆ ಘೋರ ಶಾಪವನ್ನು ಹೊಂದಿದ ದುಃಖದಿಂದ ಜರ್ಜಿತನಾದ ಗಂಧರ್ವನು ಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ ಬಂದ ದಾರಿಯಲ್ಲಿಯೇ ಮರಳಿದನು. ಅನಂತರ ವೈಶ್ಯ ಋಷಿಗಳು ಈಶ್ವರನ ಸನ್ನಿಧಾನಕ್ಕೆ ಬಂದು ಈ ವೃತ್ತಾಂತವನ್ನು ಶಿವನಿಗೆ ವಿಜ್ಞಾಪಿಸಿ ಆತನ ಪಾದಗಳನ್ನು ಸೇರಿ ಪರಿಶುದ್ಧ ಚಿತ್ತರಾಗಿ ಸುಖವಾಗಿದ್ದರು. ನೋಡಿ ಸ್ನೇಹಿತರೆ, ಕೋಪ ಅನ್ನೋದು ಯಾರಿಂದ ಏನು ಬೇಕಾದರೂ ಮಾಡಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಚಿತ್ರಕಂಠ ಕೀರ್ತಿಕನ್ಯೆ ಬೇಕೇ ಬೇಕು, ಅವಳನ್ನು ಮದುವೆ ಆಗಲೇಬೇಕು ಅನ್ನೋ ಆಸೆಯಲ್ಲಿ, ಹಠದಲ್ಲಿ ಯಾವಾಗ ವೈಶ್ಯ ಋಷಿಗಳು ಅದಕ್ಕೆ ಒಪ್ಪೋದಿಲ್ವೋ, ಕೋಪಿಷ್ಟನಾಗಿ ಅವನು ಶಾಪ ಕೊಡ್ತಾನೆ. ಆ ಶಾಪವನ್ನು ಕೇಳಿ ಕೋಪ ಬಂದು ವೈಶ್ಯ ಋಷಿಗಳು ತಿರುಗಿ ಶಾಪ ಕೊಡ್ತಾರೆ. ಆ ಕೋಪ ತಾಪಗಳಿಂದ, ಆತುರದಿಂದ ತಗೊಳ್ಳೋ ನಿರ್ಧಾರದಿಂದ ಯಾರಿಗೂ ಉಪಯೋಗ ಇಲ್ಲ ಅಲ್ವಾ? ಎಲ್ಲರಿಗೂ ನಷ್ಟವೇ. ನೋಡೋಣ ಮುಂದಿನ ಅಧ್ಯಾಯದಲ್ಲಿ ಏನರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ, ಈ ಶಾಪಗಳಿಗೆ ವಿಮೋಚನೆ ಏನಾದರೂ ಇದೆಯಾ ನೋಡೋಣಂತೆ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 9 ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.